ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕೋಲಾರ ನಗರದ ಪಿಸಿ ಬಡಾವಣೆಯ ಸಿಎಂಆರ್ ಶ್ರೀನಾಥ್ರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಲೂಟಿ ಮಾಡಿದ್ದಾರೆ. ಕೈಗಾರಿಕೆಗಳು ಚೆನ್ನೈನತ್ತ ಹೋಗುತ್ತಿವೆ. ರಾಜ್ಯದಲ್ಲಿ ಕೊಲೆ ಮತ್ತು ಸುಲಿಗೆ ಹೆಚ್ಚುತ್ತಿದೆ. ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ವಾಪಸ್ ಬರುತ್ತಿಲ್ಲ. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ನಡೆಯುತ್ತಿಲ್ಲ. ಹಾಲು ಉತ್ಪಾದಕರಿಗೆ ಸಹಾಯಧನ ನೀಡಿಲ್ಲ. ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ನೀಡಿಲ್ಲ. ಶಿಕ್ಷಕರ ನೇಮಕಾತಿಯನ್ನ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದೆ. ಇದಕ್ಕಿಂತ ಮಾನಗೇಡಿ ಸರ್ಕಾರ ಬೇಕಾ ಎಂದು ಲೇವಡಿ ಮಾಡಿದರು. ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಲೂಟಿಕೋರರ ಸರ್ಕಾರ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಬೆಂಗಳೂರು ಮಾಡಿದ್ದಾರೆ. ಮತ್ತೆ ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂದು ವಿದೇಶಿ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿಗೆ ಯಾರು ಹೋಗಬೇಡಿ, ಅಲ್ಲಿ ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಪೂರ್ತಿ ದಿನನಿತ್ಯ ಪತ್ರಿಕೆಯನ್ನು ತೆಗೆದಾಗ, ಟಿವಿಗಳನ್ನು ನೋಡಿದಾಗ ದಿನ ಕೊಲೆ ಸುಲಿಗೆ. ಕಾಲೇಜ್ಗೆ ಹೋದಂಥ ಹೆಣ್ಣುಮಕ್ಕಳು ಮನೆಗೆ ವಾಪಸ್ ಬರಲ್ಲ, ಕೆಲಸಕ್ಕೆ ಹೋದಂಥ ಹೆಣ್ಣುಮಕ್ಕಳು ವಾಪಸ್ ಬರಲ್ಲ. ಈ ತರದ ಪರಿಸ್ಥಿತಿ ಕರ್ನಾಟಕದಲ್ಲಿ. ಮುಂದುವರೆದು ಮಾತನಾಡಿದ ಅವರು, ಇವತ್ತು ಚಂದ್ರಶೇಖರ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂತ್ರಿಗಳು 187 ಕೋಟಿ ಹಣ ಪಡೆದಿದ್ದಾರೆ ಎಂದು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಲೂಟಿ ಸರ್ಕಾರ ಎಂದು ಹೇಳಿದ್ರೆ ದಾಖಲೆ ಕೇಳುತ್ತಿದ್ದ ಸಿದ್ದರಾಮಯ್ಯ ಅವರಿಗೆ ದಾಖಲೆ ಸಿಕ್ಕಿದೆ. ಈ ಸರ್ಕಾರ ಭ್ರಷ್ಟಾಚಾರ ಮಾಡ್ತಿದೆ ಎಂದು ಆರೋಪಿಸಿದ ಅವರು, ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ಗೆ ಹಣ ನೀಡುತ್ತಿದೆ ಎಂದು. ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ರು. ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು? ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು, ದಾಖಲೆ ಕೊಡ್ರಿ, ಲೂಟಿ ಸರ್ಕಾರ ಅಂತ ಹೇಳ್ತೀರಾ, ನಾವೆಲ್ಲಿ ಲೂಟಿ ಮಾಡಿದ್ದೀರಿ ಅಂತ. ಈಗ ದಾಖಲೆ ಕೊಟ್ಟಿದ್ದೀನಿ, 187 ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟೇ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು FIR ಮಾಡಿ ಅಂತ ಹೇಳಿದ್ರೆ FIR ಮಾಡೇ ಇಲ್ಲ. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಹೆಸರು ಮಾತ್ರ ಬರೀತಾರೆ. ಮಂತ್ರಿ ಅದ್ರಲ್ಲಿ ಮಂತ್ರಿ ಅಂತ ಬರೆದಿದ್ದಾರೆ. ನಾನು ಕಾಪಿ ಕೊಡ್ತೀನಿ, ನಿಮಗೆ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಮಂತ್ರಿ ಅಂತ ಬರೆದಿದ್ದಾರೆ, ಅದರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಾನೆ ಬರೆದಿದ್ದಾರೆ. ಕೇಳಿದ್ರೆ ಪೊಲೀಸರು ಹೆಸರು ಬರೆದಿಲ್ಲ ರೀ, ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಕರ್ನಾಟಕದ ದುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ, ರಾಜಸ್ಥಾನ ಎಲೆಕ್ಷನ್ಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ನಿಜ ಆಗಿದೆಯಲ್ಲ? ಈಗ ಮುಖ್ಯಮಂತ್ರಿಗಳ ಗೌರವ ಇದ್ರೆ, ಈ ಭ್ರಷ್ಟಾಚಾರದ ಮಾಡಿದರೆ ಆಗಿದೆ ಅನ್ನೋದು ಸಾಬೀತಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಗೌರವ ಇದ್ರೆ, ಅವ್ರ ಮಾನ ಮರ್ಯಾದೆಯನ್ನ ಇದ್ರೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ.